ನಟ ದರ್ಶನ್ ಅವರು ಕೆಂಗೇರಿಯ ಬಿಜಿಎಸ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಅವರು ಚಿಕಿತ್ಸೆ ನಂತರ ಡಿಸ್ಚಾರ್ಜ್ ಆಗಿ ಆಸ್ಪತ್ರೆಯಿಂದ ಮನೆಗೆ ಹೋಗಿದ್ದಾರೆ. ನಟ ಡಿಸ್ಚಾರ್ಜ್ ಆಗುವಾಗ ಅವರೊಂದಿಗೆ ಅವರ ಪತ್ನಿ ವಿಜಯಲಕ್ಷ್ಮಿ, ಮಗ ವಿನೀಶ್ ಹಾಗೂ ಸ್ನೇಹಿತ ಧನ್ವೀರ್, ಸಹೋದರ ದಿನಕರ, ತೂಗುದೀಪ ಹಾಗೂ ಅವರ ಪತ್ನಿ ಇದ್ದರು. ನಟ ದರ್ಶನ್ ಹೊಸಕೆರೆ ಹಳ್ಳಿಯಲ್ಲಿರುವ ತಮ್ಮ ಪತ್ನಿಯ ಫ್ಲಾಟ್ಗೆ ಹೋಗಿದ್ದರು. ದರ್ಶನ್ ಪುತ್ರ ವಿನೀಶ್ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದು, ಅಪ್ಪ ಮಗನ ಹೆಗಲ ಮೇಲೆ ಕೈ ಇಟ್ಟು ನಡೆಯುವಂತಹ ಫೋಟೋವನ್ನು ಇನ್ಸ್ಟಾ ಸ್ಟೋರಿಯಲ್ಲಿ ಹಾಕಿಕೊಂಡಿದ್ದಾರೆ. ಇದಕ್ಕೆ ಪಾಪ ಮೇರಿ ಜಾನ್ ಮ್ಯೂಸಿಕ್ ಕೂಡ ಹಾಕಿದ್ದಾರೆ. ಈ ಒಂದು ಫೋಟೋ ಎಮೋಷನಲ್ ಆಗಿದೆ. ಅನಿಮಲ್ ಸಿನಿಮಾದಲ್ಲಿ ತಂದೆ ಮಗನ ಬಾಂಡಿಂಗ್ ತೋರಿಸಲಾದ ಪಾಪ ಮೇರಿ ಜಾನ್ ಹಾಡು ಸಖತ್ತಾಗಿದೆ. ವಿನೀಶ್ ತನ್ನ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಫೋಟೋ ಹಾಕಿದ್ದು, ಆ ಫೋಟೋದಲ್ಲಿ ದರ್ಶನ್ ವಿನೀಶ್ ಹೆಗಲ ಮೇಲೆ ಕೈ ಹಾಕಿರುವುದನ್ನು ಕಾಣಬಹುದು. ಅಷ್ಟೇ ಅಲ್ಲದೆ ವಿನೀಶ್ ತಂದೆಯನ್ನು ಬಳಸಿ ಹಿಡಿದುಕೊಂಡಿರುವುದನ್ನು ಕಾಣಬಹುದು. ವಿನೀಶ್ ದರ್ಶನ್ ಅಪ್ಪ ಡಿಸ್ಚಾರ್ಜ್ ಆಗಿ ಬರುತ್ತಿದ್ದಂತೆ ಜೊತೆಗೆ ನಿಂತಿದ್ದಾರೆ. ನಟ ದರ್ಶನ್ ಕೂಡ ಪುತ್ರ ವಿನೀಶ್ ಹೆಗಲ ಮೇಲೆ ಕೈ ಇಟ್ಟುಕೊಂಡು ನಿಧಾನವಾಗಿ ಕಾರಿನ ಕಡೆ ಹೆಜ್ಜೆ ಹಾಕಿದ್ದಾರೆ. ದರ್ಶನ್ ಬ್ಲಾಕ್ ಟಿ ಶರ್ಟ್ ಧರಿಸಿದ್ದರೆ, ಅವರ ಮಗ ವಿನೀಶ್ ಬ್ಲಾಕ್ ಪ್ಯಾಂಟ್ ಹಾಗೂ ಕಾಫಿ ಕಲರ್ ಟಿ ಶರ್ಟ್ ಧರಿಸಿದ್ದರು. ಅವರ ತಂದೆಯನ್ನು ಹಿಡಿದುಕೊಂಡು ಕಾರಿನ ಕಡೆ ಹೆಜ್ಜೆ ಹಾಕಿದ್ದಾರೆ. ವಿನೀಶ್ ಅಪ್ಪ ಬಳ್ಳಾರಿ ಜೈಲಿನಲ್ಲಿದ್ದಾಗಲೂ ಭೇಟಿ ಮಾಡಿದ್ದರು. ದರ್ಶನ್ ನಡೆಯುವಾಗ ಮಗನ ತೋಳಿನ ಮೇಲೆ ಕೈ ಇಟ್ಟು ನಡೆದರೆ ವಿನೀಶ್ ಅಪ್ಪನ ಸೊಂಟ ಹಿಡಿದುಕೊಂಡಿದ್ದರು. ಅಪ್ಪನಿಗೆ ಮಗ ಬೆಂಬಲವಾಗಿ ನಿಂತು ಕಾರಿನ ಕಡೆ ಹೋಗಿದ್ದಾರೆ. ಡಿಸ್ಚಾರ್ಜ್ ನಂತರ ದರ್ಶನ್ ಅವರು ಪತ್ನಿಯ ಫ್ಲಾಟ್ಗೆ ಬಂದಿದ್ದಾರೆ. ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ.